ನಮಸ್ಕಾರ ರೀ ನಮ್ಮ ಮಂದಿಗೆ. ಇವತ್ತು ನಾನು ನಿಮಗೆ ಕಾಶಿ ವಿಶ್ವನಾಥನ ದರ್ಶನ ಮಾಡಿಸ್ತೀನಿ ಬರ್ರಿ. ಮೊದಲಿಗೆ ನಾವೇನೈತಿ ಈ ಹೊಳಿ ಜಳಕ ಮಾಡಿ ಈ RCB ಟೀಮಿನ ಕರ್ಮ ಕಳೆದಿದೆ ಕೇಳಿಸ್ಕೊಂಡ್ಬರ್ರಿ. ಕರ್ಮ ಬಿಡಾಕ್ ಬಂದೀನಿ. ನಮ್ಮ RCB ಟೀಮಿನ ಕರ್ಮ ಎಲ್ಲ ಇಲ್ಲಿ ಅವ್ನು ಕಾಶಿ ಆಗ್ಬಿಟ್ಟು ಇನ್ನು ಮುಂದೆ ಏನಾಗಿದ್ರು ಕಪ್ ಗೆಲ್ಲೋ ಒಂದ ಆಸೆ. ಇನ್ನು ಬರೋ ದಿನಮಾನ ಒಳಗ ಆ ಚೆನ್ನೈ ಸೂಪರ್ ಕಿಂಗ್ಸ್ ಏನೈತಿ ತಿಂಡಿಲೆ ಸೋಲಿಸಿ ತಿಂಡಿಲೆ ಗೆಲ್ಲುವ ಒಂದು ಆಸೆ ಐತಿ. ಇನ್ನು ಮುಂದೆ RCB ಟೀಮಿಗೆ ಜಯ ಅನ್ನೋದು ಕಟ್ಟಿಟ್ಟು ಗೊತ್ತಿ ಇವತ್ತು ಕಾಶಿ ಒಳಗೆ ಪಾಪ ಕಳಿತೀವಿ. ಇನ್ನು ಮುಂದೆ ಹೆಂಗಿದ್ರು ತಿಂಡಿ ಆಟ ನೋಡಿ ಕಲೀರಿ. ಮುಂದೇನೈತಿ ಮಸ್ತ್ ಹೊಳಿ ಜಳಕ ಮಾಡಿದ್ವಿ. ಕಾಶಿ ಒಳಗ ನಾವೇನೈತಿ ಪುಣ್ಯ ಸ್ನಾನ ಮಾಡಾಕ್ತೀವಿ. ಹಾಗಾಗಿ ತಾವು ಈ ಪ್ರಯಾಗರಾಜ ಕನಸು ಕಂಡಿರ್ತೀವಿ ಬರ್ಬೇಕಂತ, ಕಾರಣಾಂತರಗಳಿಂದ ತಾವು ಬರಕ್ಕಾಗಿರಲ್ಲ. ಹಾಗಾಗಿ ನಮ್ಮ ಕರ್ನಾಟಕ ಮಂದಿ ಪರವಾಗಿ ನಾ ಬಂದೀನಿ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸಿದ್ಧಿ ಆಗ್ಲಿ, ಒಳ್ಳೇದಾಗ್ಲಿ. ಧನ್ಯವಾದಗಳು. ಶಿವಾಯ ನಮಃ. ಹೊಳಿ ಜಳಕಂತೂ ಮಸ್ತ್ ಆಯ್ತು. ಮುಂದೇನೈತಿ ಅಲ್ಲಿ ಒಂದು ಮಿನಿಮಮ್ ಏನೂ ಇಲ್ಲ ಅಂದ್ರೆ ಒಂದು 100 ಮೇಲೆ ಘಾಟ್ಗಳು ಹಾಕವ್ರಿ ಹೆಣ ಸುಡುವು. ಆ ಎಲ್ಲ ಹೆಣ ಸುಡು ನೋಡ್ಕೊಂಡು ಕೇಸಿ ಮುಂದೆ ಕಾಶಿ ವಿಶ್ವನಾಥನ ದರ್ಶನ ತೊಗೊಂಡ್ವಿ. ಅಲ್ಲಿ ಮೊಬೈಲ್ ಅಲಾವ್ ಇದ್ದಿದ್ದಿಲ್ಲ, ಹಾಗಾಗಿ ನಾ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈ ಹೊಳೆ ದಂಡಿಗೆ ಮಸ್ತ್ ಬಿಲ್ಡಿಂಗ್ ಅದಾವ್ರಿ. ಒಂದು ಸಾರಿ ನೀವು ನೋಡ್ಕೊಂಬರ್ರಿ ಹೆಂಗೆ ಅದಾವ ಅಂತಂದು ಕೇಸಿ ಇಲ್ಲೇ ವಿಡಿಯೋದಾಗ. ಕಾಶಿ ಒಳಗೆ ವಿಶೇಷ ಅಂತಂತಂದ್ರೆ ಈ ಬ್ರಿಡ್ಜ್ ನೋಡ್ರಿ. ಕೆಳಗೆ ರೈಲ್ವೆ ಹೋಗ್ತಿರ್ತೈತಿ, ಅದ್ರ ಮ್ಯಾಲ ಏನೈತಿ ಗಾಡಿಗಳು ಅಡ್ಡಾಡ್ತಾವು, ಅದ್ರ ಕೆಳಗೆ ಏನೈತಿ ಹೊಳಿ ಐತ್ರಿ. ಮುಂದೇನೈತಿ ಮನಿ ಮಂದಿ ಬಂದಿರಲ್ಲ, ಮತ್ತು ಅವರು ಏನೈತಿ ಹೊಳೆ ಸ್ನಾನ ಮಾಡಿಸ್ಬೇಕನ್ನೋ ಆಸೆ ಐತ್ರಿ. ಅದಕ್ಕಂತೇಳಿ ಒಂದಿಷ್ಟು ನೀರು ತಗೊಂಡು ಮನೆಗೆ ಬಂದೆ. ಅದೇ ಗುರುತು ಬಾಳ್ ನೀವು ನೋಡಾಕತ್ತೀರಿ. ಇವು ಹಳಿ ಕಟ್ಟಡಗಳ್ರಿ, ಭಾರಿ ಚಂದ ಅದಾವ್ರಿ. ಒಂದಕ್ಕಿಂತ ಒಂದು ಮಸ್ತ್ ಅದಾವು. ಯಾರು ಕಟ್ಸ್ಯಾರೋ ಏನೋ ಗೊತ್ತಿಲ್ರಿ, ಆದ್ರೆ ನೋಡ್ಬೇಕಾದ್ರೆ ಹಂಗೆ ಅಲ್ಲೇ ನೋಡ್ಕೊತ ನಿಂತು ಬಿಡ್ಬೇಕು ಅನ್ನೋ ಹಂಗೆ ಕಟ್ಟಡಗಳದಾವ್ರಿ. ಹೊಳಿ ದಂಡಿಗೆ ನೋಡ್ಕೊ